ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಾಗ ಡ್ರೈ ಫ್ರೂಟ್ಸ್ ಲಾಡು ಮಾಡಾಕತ್ತೀನಿ ರೀ. ಡ್ರೈ ಫ್ರೂಟ್ಸ್ ಲಾಡು ಮಾಡಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. 2 ಕಪ್ ಅಷ್ಟು ಮಖಾನ ತೊಗೊಂಡೇನಿ ರೀ. 1/4 kg ಅಷ್ಟು ಉತ್ತತ್ತಿ, 1/4 kg ಅಷ್ಟು ಕೊಬ್ಬರಿ, ಅರ್ಧ kg ಅಷ್ಟು ಬೆಲ್ಲ, ಅರ್ಧ ಕಪ್ ಶೇಂಗಾ, ಅರ್ಧ ಕಪ್ ಬಾದಾಮ್ ರೀ, ಅರ್ಧ ಕಪ್ ಗೋಡಂಬಿ, ಅರ್ಧ ಕಪ್ ಅಷ್ಟು ದ್ರಾಕ್ಷಿ ತೊಗೊಂಡೇನಿ ರೀ, ಅರ್ಧ ಕಪ್ ಅಂಟು, ಅರ್ಧ ಕಪ್ ಪಿಸ್ತಾ, ಅರ್ಧ ಕಪ್ ಅಷ್ಟು ಕೇರ್ ಬೀಜ, 1/4 ಕಪ್ ಅಷ್ಟು ಅಳವಿ ತೊಗೊಂಡೇನಿ ರೀ, 1/4 ಕಪ್ ಅಷ್ಟು ಸೂರ್ಯಕಾಂತಿ ಬೀಜ ಮತ್ತು 1/4 ಕಪ್ ಅಷ್ಟು ಕರ್ಬೂಜ ಹಣ್ಣಿನ ಬೀಜ, 1/4 ಕಪ್ ಅಷ್ಟು ಅಗಸಿ, 1/4 ಕಪ್ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಅಷ್ಟು ಒಣ ಶುಂಠಿ, 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ತೊಗೊಂಡೇನಿ ರೀ ಮತ್ತು ತುಪ್ಪ ತೊಗೊಂಡೇನಿ ರೀ. ಒಂದು ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮೊದಲು ಉತ್ತತ್ತಿನ ಹುರ್ಕೊಂಬಿಡ್ರಿ. ಆಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ರಿ. ಇದಕ್ಕೆ ಒಣ ಕೊಬ್ಬರಿನೂ ಹಾಕಿ ಇದನ್ನು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದನ್ನು ಸ್ವಲ್ಪ ಕೆಂಪಗಾಗೋಂಗೆ ಹುರ್ಕೊರಿ. ಆಮೇಲೆ ಮಖಾನ ಹಾಕಿ ಇದಕ್ಕೂ 1 ಚಮಚ ತುಪ್ಪ ಹಾಕಿ ಇದನ್ನು ಹುರ್ಕೊರಿ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅಂಟು ಹಾಕಿ ಇದನ್ನು ಚಲೋ ತಂಗೆ ಹುರ್ಕೊರಿ. ಆಮೇಲೆ ಮತ್ತೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ, ಬಾದಾಮು, ಪಿಸ್ತಾ, ಕೇರ್ ಬೀಜ, ಅಳವಿ ಹಾಕಿ 1-2 ನಿಮಿಷ ಇದನ್ನು ಹುರ್ಕೊಂಬಿಡ್ರಿ. ಮತ್ತು ಸ್ವಲ್ಪ ತುಪ್ಪ ಹಾಕ್ರಿ. ಅಗಸಿ ಹಾಕಿ ಇದನ್ನು ಹುರ್ಕೊರಿ. ಆಮೇಲೆ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತ ಬೀಜನೂ ಹಾಕಿ ಹುರ್ಕೊಳ್ರಿ. ಆಮೇಲೆ ಬಿಳಿ ಎಳ್ಳು ಹಾಕ್ರಿ. ಆಮೇಲೆ ದ್ರಾಕ್ಷಿ ಹಾಕ್ರಿ. ಇದನ್ನು ಚಂದಾಗಿ ಹುರ್ಕೊರಿ. ಆಮೇಲೆ ಶೇಂಗಾನೂ ಹಾಕ್ರಿ. ಇದು ಹುರಿದಿದ್ದ ಶೇಂಗಾ ರೀ. ಇದನ್ನು ಚಲೋ ತಂಗ ಬಿಸಿ ಮಾಡ್ಕೊರಿ. ಆಮೇಲೆ ಮಿಕ್ಸಿ ಜಾರಿಗೆ ಫಸ್ಟಿಗೆ ಒಂದು ಸ್ವಲ್ಪ ಉತ್ತತ್ತಿ ಮತ್ತು ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಪಲ್ಸ್ ಮೋಡ್ನಾಗ ಇದನ್ನು ಮಾಡ್ಕೊಳ್ರಿ. ಭಾಳ ಸಣ್ಣಕ್ಕೂ ಮಾಡ್ಕೋಬೇಡ್ರಿ. ಆಮೇಲೆ ಅಂಟು ಹಾಕ್ಕೊಳ್ರಿ. ಅಂಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ರಿ. ಒಂದು ಕಡೆ ತೆಗೆದಿಟ್ಕೊಳ್ರಿ. ಆಮೇಲೆ ಮಖಾನೂ ಹಾಕ್ಕೊಂಡು ಪುಡಿ ಮಾಡ್ಕೊಳ್ರಿ. ಎಲ್ಲ ಡ್ರೈ ಫ್ರೂಟ್ಸ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪಲ್ಸ್ ಮೋಡ್ನಾಗ ಮಿಕ್ಸಿ ಮಾಡ್ಕೊಳ್ರಿ. ಎಲ್ಲನೂ ಒಂದು ಪಾತ್ರೆ ಒಳಗೆ ತಕ್ಕೊಂಬಿಡ್ರಿ. ಆಮೇಲೆ ಇದಕ್ಕೆ ಶುಂಠಿ ಪೌಡ್ರ್ ಮತ್ತು ಏಲಕ್ಕಿ ಪೌಡ್ರ್, ಜಾಜಿಕಾಯಿನೂ ತುರಿದು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಕಡಾಯಿ ಒಳಗೆ ಅರ್ಧ ಕಪ್ ಅಷ್ಟು ತುಪ್ಪ ಹಾಕ್ಕೊಳ್ರಿ. ಆಮೇಲೆ 2 ಕಪ್ ಅಷ್ಟು ಬೆಲ್ಲನ ಹಾಕಿ ಇದನ್ನು ಚಂದಾಗಿ ಕರಗಿಸ್ಕೊರಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಬೆಲ್ಲದ ಪಾಕ ಮಾಡ್ಕೊಳ್ರಿ. ಆಮೇಲೆ ಇದನ್ನು ಡ್ರೈ ಫ್ರೂಟ್ಸ್ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಆ ಬೆಲ್ಲದ ಪಾಕನ ಎಲ್ಲ ಮಿಶ್ರಣಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬೆಲ್ಲ ಎಲ್ಲ ಕಡೆನೂ ಮಿಕ್ಸ್ ಆಗ್ಬೇಕ್ರಿ. ಚೆಂದಾಗಿ ಇದನ್ನು ಬೇಗ ಕಟ್ಕೋಬೇಕ್ರಿ. ತಣ್ಣಗೆ ಹಾಕ ಬಿಡಬಾರ್ದ್ರಿ. ಬಿಸಿ ಇರೋವಾಗ ಉಂಡೆ ಕಟ್ಕೋರಿ. ನೋಡ್ರಿ, ಮಸ್ತ್ ಆದಂಥ ಹೆಲ್ದಿ ಆದಂಥ ಹೈ ಪ್ರೋಟೀನ್ ಡ್ರೈ ಫ್ರೂಟ್ಸ್ ಲಾಡು ರೆಡಿ ಆಗ್ಯಾವ್ರಿ. ನಿಮ್ಮ ಮನ್ಯಾಗೂ ಒಂದ್ಸಲ ಟ್ರೈ ಮಾಡಿರಿ. ಹುಡುಗರು ಹೊರಗಲಿಂದ ಏನಾರ ಸ್ನ್ಯಾಕ್ಸ್ ತಿನ್ನೋ ಬದಲು ಡ್ರೈ ಫ್ರೂಟ್ಸ್ ಲಾಡು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಹೆಲ್ತಿಗೆ ಭಾಳ ಚಲೋ.